ಇವತ್ತು ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ರೈಟ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್. ಓಕೆ, ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದರೆ ಫಸ್ಟು ನಾವು ಚೆಕ್ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ನಾವು ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು ಅಂತ, ಮತ್ತು ಯಾವ ರೀತಿ ನಾವು ಈ ಶೇರು ಮಾರ್ಕೆಟಲ್ಲಿ ಹೂಡಿಕೆ ಹೇಗೆ ಮಾಡಬಹುದು ಅಂತ ನಾವು ಫಸ್ಟು ನೋಡೋಣ. ಅದು ಯಾವ್ದು ಮೆಥಡ್ ಇದೆ ಅಂತ. ಫಸ್ಟು ನಾವು ನೋಡಬೇಕಾಗಿರೋದು ಏನಂತಂದರೆ, ಫಸ್ಟ್ ಒನ್ ಈಸ್ ಮಾರ್ಕೆಟ್. ಓಕೆ, ಮಾರ್ಕೆಟ್ನ ಫಸ್ಟು ನಾವು ನೋಡಬೇಕಾಗುತ್ತೆ. ಮಾರ್ಕೆಟ್ ಈಸ್ ಬುಲಿಶ್ ಇದೆಯಾ ಬೇರಿಷಲ್ಲಿ ಇದೆಯಾ ಅಂತ. ಕಾರಣ ಏನಂತಂದರೆ, ಮಾರ್ಕೆಟ್ ಹೇಗೆ ಟ್ರೆಂಡ್ ಆಗುತ್ತೆ ಅಂತ ಅದ್ರ ಮೇಲೆ ಸೆಕ್ಟರ್ಸು ಮೂವ್ ಆಗುತ್ತೆ ಮತ್ತು ಸ್ಟಾಕ್ಸ್ ಕೂಡ ಮೂವ್ ಆಗುತ್ತೆ. ಸೊ ಬುಲಿಶ್ ಇರುವಾಗ ನಾವು ಏನು ಮಾಡಬೇಕಾಗುತ್ತೆ, ಹೂಡಿಕೆ ಮಾಡಬೇಕಾಗುತ್ತೆ. ಓಕೆ, ಬೇರಿಶ್ ಇದ್ದಾಗ ನಾವು ನಮ್ಮ ಪೊಸಿಷನ್ ಸೈಜ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇವಾಗ ನೀವು ನೋಡ್ಬೋದು, ಇದೆಲ್ಲ ಬುಲಿಶ್ ಇದೆ, ರೈಟ್. ಇವಾಗ ನಿನ್ನೆ ನಾವು ವಿಡಿಯೋ ಹಾಕಿದ್ವಿ, ಈ ರೀತಿ ಕರೆಕ್ಷನ್ಸ್ ಬರ್ಬೋದು ಇಲ್ಲಿ ಅಂತ. ಓಕೆ, ಈ ರೀತಿ ಕರೆಕ್ಷನ್ಸ್ ಇಲ್ಲಿ ಬರ್ಬೋದು ಅಂತ ನಿನ್ನೆ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ರೈಟ್. ಅದೇ ರೀತಿ ಇವಾಗ ಮಾರ್ಕೆಟ್ ಏನಾಗಿದೆ, ಬೇರಿಷಲ್ಲಿದೆ. ಫಸ್ಟು ನಾವೇನಂದ್ವಿ, ಮಾರ್ಕೆಟ್ ಬುಲಿಷಲ್ಲಿದೆಯಾ. ಮಾರ್ಕೆಟ್ ಬುಲಿಶ್ ಇದ್ದಾಗ ನೆಕ್ಸ್ಟು ಸ್ಟೆಪ್ಪು ಬಂದುಬಿಟ್ಟು ಸೆಕ್ಟರ್ ಯಾವುದು ಬುಲಿಶ್ ಇದೆ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಕ್ಟರ್ನ ಸೆಲೆಕ್ಟ್ ಮಾಡಿದ್ಮೇಲೆ, ಬುಲಿಶ್ ಇರೋ ಸೆಕ್ಟರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಮೂರನೇದು ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನಾನು ನಮ್ಮ ಟೆಲಿಗ್ರಾಮ್ ಹರ್ಷಲ್ ವ್ಯೂ ಕನ್ನಡ ಇದು ಬಂದುಬಿಟ್ಟು ಒಂದು ಟೆಲಿಗ್ರಾಮಲ್ಲಿ ಇಲ್ಲಿ ಹಾಕಿದ್ದೀನಿ. ಈ ಸ್ಟಾಕ್ಸ್ನೆಲ್ಲ ಕೊಟ್ಟಿದ್ದೆ. ಓಕೆ, ಇಲ್ಲಿ ನಾವು ಫಸ್ಟು ಮಾರ್ಕೆಟ್ ಬುಲಿಶ್ ಇತ್ತು. ಓಕೆ, ಮಾರ್ಕೆಟ್ ಇಲ್ಲಿಂದ ನೀವು ನೋಡ್ಬೋದು 20ನೇ ತಾರೀಕಿಂದ ಮಾರ್ಕೆಟು ಬುಲಿಶ್ ಇತ್ತು ಅಂತ ನಾವೇನು ಮಾಡಿದ್ವಿ, ಕೆಲವು ಸ್ಟಾಕ್ನ ಸೆಲೆಕ್ಟ್ ಮಾಡಿಟ್ಟಿದ್ವಿ. ಓಕೆ, ಅದರಲ್ಲಿ ನಾವು ನೋಡ್ಬೋದು ಈ ಐ ಟಿ ಸೆಕ್ಟರ್ಸ್ ಎಲ್ಲ ನೋಡ್ಬೋದು. ಐ ಟಿ ಸೆಕ್ಟರಲ್ಲಿ ಟಿ ಸಿ ಎಸ್ಸು, ಇನ್ಫೋಸಿಸು ಮತ್ತು ಎಸ್ ಸಿ ಎಲ್ ಟೆಕ್ ಅಷ್ಟೇನು ಮೂವ್ಮೆಂಟ್ ಕೊಟ್ಟಿಲ್ಲ. 20ನೇ ತಾರೀಕಿಂದ ನೋಡಿ, ಅದು ಯಾವುದೂ ಮೂವ್ಮೆಂಟ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ಮೆಟಲ್ ಸೆಕ್ಟರ್ನ ಸೆಲೆಕ್ಟ್ ಮಾಡಿದ್ವಿ. ಹಿಂಡಾಲ್ಕೋ ನೋಡ್ಬೋದು. ಹಿಂಡಾಲ್ಕೋ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಸಿಕ್ಕಿದೆ. ಜಿಂದಾಲ್ ಸ್ಟೀಲಲ್ಲಿ ಒಳ್ಳೆ ಮೂವ್ಮೆಂಟ್ ಸಿಕ್ಕಿದೆ. ಮತ್ತು ಈ ನಮಗೆ ವೇದಾಂತದಲ್ಲೂ ಕೂಡ ಒಂದು ಒಳ್ಳೆ ಮೂವ್ಮೆಂಟ್ ಸಿಕ್ಕಿದೆ. ಮತ್ತು ಇಂಡಿಗೋ ಏವಿಯೇಷನಲ್ಲಿ 600 ಪಾಯಿಂಟ್ ಮೇಲೆ ಹೋಗಿದೆ. ಓಕೆ, ಈ ರೀತಿ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಸರ್ತಿ ಈ ರೀತಿ ಐ ಟಿ ಸೆಕ್ಟರ್ಸು ಏನಾಗಿದೆ, ಸೈಡ್ ವೇಸ್ ಹೋಗಿಬಿಡುತ್ತೆ. ಈ ರೀತಿ ಕೂಡ ಇರುತ್ತೆ. ಈ ರೀತಿ ನೀವು ಮಾರ್ಕೆಟ್ನ ಏನಾದರೂ ನಿಮ್ಮದು ಯಾವುದಾದ್ರೂ ಒಂದು ಮೆಥಡ್ ಇರುತ್ತಲ್ಲ, ಆ ಮೆಥಡ್ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ, ಫಸ್ಟು ಮಾರ್ಕೆಟ್ ಬುಲಿಶ್ ಇದೆಯಾ ಬೇರಿಶ್ ಇದೆಯಾ ನೋಡ್ಕೊಳ್ಳಿ. ಅದಾದಮೇಲೆ ಸೆಕ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟ್ರಾಂಗ್ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ನಾವು ಮೇಜರಾಗಿ ನೋಡಬೇಕಾಗಿರೋದು, ಸ್ಟಾಕ್ನ ಸೆಲೆಕ್ಟ್ ಆದಮೇಲೆ ಫಸ್ಟು ನಾವು ನೋಡಬೇಕಾಗಿರೋ ರಿಸ್ಕ್. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಮೈಂಡ್ಸೆಟ್ಟು ಮತ್ತು ಸೈಕಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಹೇಗೆ ಈ ಸ್ಟಾಕ್ ಇವಾಗ ಮಾರ್ಕೆಟ್ ಇದು ಬುಲಿಶ್ ಇದೆಯಾ ಬೇರಿಶ್ ಇದೆಯಾ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಇದರ ಬಗ್ಗೆ ಕ್ಲೀನಾಗಿ ಕಲಿಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ನಿಮಗೆ 6 ತಿಂಗಳು ಕೋರ್ಸ್ ಇದೆ. ಆ ಕೋರ್ಸ್ನ ಜಾಯಿನ್ ಮಾಡಿ ಈ ರೀತಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಲ್ಲ, ಈ ರೀತಿ ಸ್ಟಾಕ್ಸ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ನೋಡ್ಬೋದು. ನಾನು ನಿನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು, ಸಿಪ್ಲಾ ಹಾಕಿದ್ದೀನಿ ಮತ್ತು ಮಾರುತಿ ಹಾಕಿದ್ದೀನಿ. ಮಾರುತಿ ಎಲ್ಲ ನೋಡಿ ಈಗ ಮೇಲೋಗಿದೆ. ಇವಾಗ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಮಾರುತಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಾ. ಮಾರುತಿ ಸೆಲೆಕ್ಟ್ ಆದಮೇಲೆ ನಾವು ಫಸ್ಟು ಮಾರ್ಕೆಟು ನೆನ್ನೆನೇ ಹೇಳಿದ್ದೀನಿ. ನೆನ್ನೆ ಒಂದು ವಿಡಿಯೋದಲ್ಲಿ ಏನಿದೆ, ಮಾರ್ಕೆಟ್ ಇಲ್ಲಿಂದ ಡೌನ್ಫಾಲ್ ಆಗಬಹುದು ಅಂತ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ನಾವು ನಾರ್ಮಲಾಗಿ ಮಾರ್ಕೆಟ್ ಬುಲಿಶ್ ಇದ್ದಾಗ ನಾರ್ಮಲ್ ಏನು ಮಾಡ್ತೀವಿ, ನಾರ್ಮಲ್ ನಮ್ಮ ಪೊಸಿಷನ್ ಸೈಜ್ ತೊಗೊಳ್ತೀವಿ ಅಲ್ವಾ. ನಾರ್ಮಲ್ ಪೊಸಿಷನ್ ಸೈಜ್ ತೊಗೊಳ್ತೀವಿ. ಅದು ಆದರೆ ಬೇರಿಷಲ್ಲಿ ನಮಗೆ ಇವಾಗ ಈ ಮೆಥಡಲ್ಲಿ ನಮಗೆ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡಲ್ಲಿ ಈ ಸ್ಟಾಕ್ ಸಿಕ್ಕಿದೆ. ಆವಾಗ ನಾವೇನು ಮಾಡಬೇಕಾಗುತ್ತೆ, ನಾರ್ಮಲ್ ಪೊಸಿಷನ್ ಸೈಜ್ಗಿಂತ ಏನು ಮಾಡಬೇಕಾಗುತ್ತೆ, ನಾವು ಲೆಸ್ ಪೊಸಿಷನ್ ಸೈಜ್ ತೊಗೋಬೇಕಾಗುತ್ತೆ. ಇಲ್ಲಿ ಏನಕ್ಕಂತಂದರೆ, ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬರುವಾಗ ಒಂದು ವೇಳೆ ಸ್ಟ್ರಾಂಗ್ ಆಗಿ ಇದ್ದರೂ ಕೂಡ, ಇವಾಗ ಆಟೋ ಸೆಕ್ಟರ್ ಸ್ಟ್ರಾಂಗ್ ಆಗಿದೆ ಅಂತ ನಾವು ಮಾರುತಿ ಸೆಲೆಕ್ಟ್ ಮಾಡಿದ್ವಿ. ಒಂದು ವೇಳೆ ಮಾರ್ಕೆಟ್ ಏನಾದರೂ ಕೆಳಗಡೆ ಬೀಳುವಾಗ ಆಟೋ ಸೆಕ್ಟರ್ ಕೂಡ ಅದೇನು ಮಾಡುತ್ತೆ, ಡ್ರ್ಯಾಗ್ ಮಾಡಿಕೊಂಡು ಕೆಳಗಡೆ ತೊಗೊಂಡು ಬರುತ್ತೆ. ಡ್ರ್ಯಾಗ್ ಮಾಡ್ಕೊಂಡು ಕೆಳಗಡೆ ತೊಗೊಂಡು ಬರುವಾಗ ನಮಗೆ ಲಾಸಸ್ ಕೂಡ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ನೀವು ಫಸ್ಟು ಮಾರ್ಕೆಟ್ ಏನಾದರೂ ಬೇರಿಸಿದ್ದು ನಿಮಗೆ ಒಂದು ನಿಮ್ಮ ಸ್ವಿಂಗ್ ಟ್ರೇಡ್ ಮೆಥಡ್ ಪ್ರಕಾರ ನಿಮಗೆ ಸ್ಟಾಕ್ ಸೆಲೆಕ್ಟ್ ಮಾಡಿದರೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಫಸ್ಟು ಈ ರೀತಿ ಪೊಸಿಷನ್ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ ಈ ಜಾಗದಲ್ಲಿ.
ಇಲ್ಲೆಲ್ಲ ನೀವು ನೋಡ್ಬೋದು 20ನೇ ತಾರೀಕು ಇಲ್ಲಿಂದ ಮಾರ್ಕೆಟ್ ಬಂದುಬಿಟ್ಟು ಬುಲಿಶ್ ಇತ್ತು. ನಾವು ಬುಲಿಶ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಓಕೆ, ನೋಟ್ ಮಾಡ್ಕೊಂಡ್ವಿ ನಾವು. ಸೊ ಆ ಕಾರಣಕ್ಕೋಸ್ಕರನೇ ನಾವು ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಹಿಂಡಾಲ್ಕೋ, ಜಿಂದಾಲು ಮತ್ತು ಯು ಪಿ ಎಲ್ಲು ಮತ್ತು ಟಿ ಸಿ ಎಸ್ ಕೂಡ, ಇನ್ಫೋಸಿಸ್ ಕೂಡ ನಾವೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಇನ್ಫೋಸಿಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಏನಾಗಿದೆ, ಇನ್ನು ಐ ಟಿ ಸೆಕ್ಟರ್ ಅಷ್ಟೇನು ಮೂವ್ ಕೊಡಲಿಲ್ಲ. ಬಟ್ ಮೆಟಲ್ ಸೆಕ್ಟರು ಒಳ್ಳೆ ಮೂವ್ ಕೊಟ್ಟಿದೆ. ಮತ್ತು ನಮಗೆ ಇಲ್ಲಿ ಬಜಾಜ್ ಫೈನಾನ್ಸ್ ನೋಡಿ, ಬಜಾಜ್ ಫೈನಾನ್ಸ್ 20ನೇ ತಾರೀಕು ನಾವು ಸೆಲೆಕ್ಟ್ ಮಾಡಿ, ಇದು ಕೂಡ ಒಳ್ಳೆ ಮೂವ್ ಕೊಟ್ಟಿದೆ ನಮಗೆ. ಸೊ ಆ ಕಾರಣಕ್ಕೋಸ್ಕರ ನೀವೇನಾದರೂ ಕಲಿಬೇಕಂತಂದ್ರೆ ಕ್ಲಿಯರಾಗಿ ಕಲೀರಿ, ಕ್ಲಿಯರ್ ಮೆಥಡಲ್ಲಿ ಇನ್ವೆಸ್ಟ್ ಮಾಡಿ. ಸುಮ್ಮನೆ ನಾವು ಏನೋ ಯಾವುದೋ ಒಂದು ರೀತಿಯಲ್ಲಿ ಸುಮ್ಮನೆ ಇದು ಆಲ್ ಟೈಮ್ ಹೈ ಕ್ರಾಸ್ ಆಗ್ತಾ ಇದೆಯಾ, ಈ ರೀತಿ ನಾರ್ಮಲಾಗಿ ಜನರಲ್ಲಾಗಿ ರೀಟೇಲರ್ಸ್ ಏನು ಮಾಡ್ತಾರೆ ಆ ರೀತಿ ಇನ್ವೆಸ್ಟ್ ಮಾಡಿದೆ. ಸ್ವಲ್ಪ ಒಂದು FIDIC ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಆ ಮೆಥಡಲ್ಲಿ ಇನ್ವೆಸ್ಟ್ ಮಾಡಿ. ಆ ಮೆಥಡ್ ನೀವು ಕಲಿಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೋರ್ಸ್ ಡೀಟೇಲ್ಸ್ ಇದೆ, ಹೋಗಿ ಜಾಯ್ನ್ ಆಗಿ. ಅದ್ರ ಜೊತೆಗೆ ನಿಮಗೆ ಮೆಂಟರ್ಶಿಪ್ ಪ್ರೋಗ್ರಾಮು ಇದೆ, ಮಿಸ್ ಮಾಡಿಕೊಂಡೆ ಅದನ್ನು ಕಲೀರಿ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಮತ್ತು ನನ್ನ ವಾಟ್ಸಪ್ ನಂಬರ್ ಇದೆ ವೆಬ್ಸೈಟಲ್ಲಿ, ಅಲ್ಲಿ ವಾಟ್ಸಪ್ ಮಾಡಿ, ಮೇಲ್ ಮಾಡಿ, ಆಯಿತಾ. ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹೇಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.